ಗಣಿ ಜಿಲ್ಲೆ ಬಳ್ಳಾರಿಯಲ್ಲಿ ಹಳೆಯ ರಾಯಲಸೀಮದ ಚಾಳಿ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಬೆದರಿಕೆ ಕರೆಗಳ ಟಾಕ್ ವಾರ್ ಇತ್ತೀಚೆಗೆ ಸದ್ದು ಮಾಡ್ತಾ ಇದೆ. ಮಾಜಿ ಸಚಿವ, ಹಾಲಿ ಗಂಗಾವತಿ ಶಾಸಕರಾದ ಜನಾರ್ದನ್ ರೆಡ್ಡಿ ಬಲಗೈ ಬಂಟ ಅಲಿಖಾನ್ಗೆ ಬಳ್ಳಾರಿ ನಗರ ಶಾಸಕರಾದಂಥ ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಬೆದರಿಕೆ ಕರೆ ಮಾಡಿ ಅವಾಚ್ಯ ಪದಗಳಿಂದ ನಿಂದಿಸಿದ್ದಾರೆ. ಫೋನ್ ಕರೆಯಲ್ಲಿ ಇಬ್ಬರು ಅವಾಚ್ಯ ಶಬ್ದಗಳಿಂದ ಪರಸ್ಪರ ನಿಂದಿಸಿದ್ದು, ಮೆಹಫೂಜ್ ಅಲಿಖಾನ್ನನ್ನ ಬಳ್ಳಾರಿಗೆ ಬಾಲೆ ಅಂತ ಹೇಳಿ ಸತೀಶ್ ರೆಡ್ಡಿ ಸವಾಲನ್ನ ಹಾಕಿದ್ದಾರೆ. ಈ ಟಾಕ್ ವಾರ್ ಮೂಲ ಕಾರಣ ಏನು ಅನ್ನುವಂಥದ್ದು ಇನ್ನೂ ಕೂಡ ತಿಳಿದು ಬಂದಿಲ್ಲ. ಈ ಕುರಿತು ಬಳ್ಳಾರಿ ಎಸ್ಪಿಗೆ ಅಲಿಖಾನ್ ದೂರನ್ನ ಕೊಟ್ಟಿದ್ದು, ಈ ವೇಳೆ ಮಾಜಿ ಶಾಸಕ ಸೋಮಶೇಖರ್ ರೆಡ್ಡಿ, ಮಾಜಿ ಮೇಯರ್ ಗುರ್ರಂ ವೆಂಕಟರಮಣ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಅಲಿಖಾನ್ಗೆ ಸಾಥ್ ಕೊಟ್ಟರು. ಇವರು ಅಲ್ಲಿನ ಮಾತಾಡೋದು ಅಲಿಖಾನ್ ಮಾತಾಡ್ತಾನ. బెంగళూరులో నాన్లే చెప్పలే ఇప్పుడు బెంగళూరులో నాన్లే రిపుక చెప్పు ఏం చెప్పు లే రాత్రికే వస్తున్నానులే 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 సరే వచ్చి ఫోన్ చేయాలి నాకు. నువ్వు ఎవడు అసలు మాట్లాడేది? లే ఎవడు తెలుదా? తెలుదు నాకు. ఎవడు మాట్లాడేది? నువ్వు రాలే బళ్ళారి రాలే. నువ్వు ఎవడే మాట్లాడేది? లే నువ్వు ఎవడు మాట్లాడేది? నువ్వు రాలే బళ్ళారికి. నువ్వు ఎవడు మాట్లాడేది చెప్పు. నువ్వు ఎవడు మాట్లాడేది? रामायण कौन है? मंजे कौन तुम कौन बोले लाइन में डालोगे तो? कौन होने? सतीश रेड्डी जी. हाँ क्या? ठीक है जाओ. आएगा मंजे क्या मालूम? भैया इसके में ये कहेगा भाई काम तो भी 5:54ಕ್ಕೆ ನಮ್ಮ ಪತ್ರಕರ್ತರಾದ ಯಾಲ್ಪಿ ವಲಿಭಾಷ ಅವರು ನನಗೆ ಫೋನ್ ಮಾಡಿದ್ರು ಸರ್. ನಾನೊಂದು ಮೀಟಿಂಗಲ್ಲಿ ಕೂತಿದ್ದೆ ಬೆಂಗಳೂರಲ್ಲಿ. ಅವ್ರದ್ದು ಮಿಸ್ ಕಾಲ್ ಬಂತು. ಆಮೇಲೆ ಒಂದು 2-3 ನಿಮಿಷ ಬಿಟ್ಟು ಅವ್ರಿಗೆ ರಿಟರ್ನ್ ಕಾಲ್ ಮಾಡಿದಾಗ ಏನು ವಲಿಭಾಯ್ ಅಂದರೆ, ಇಲ್ಲಣ್ಣ ಅವರು ಸತೀಶ್ ರೆಡ್ಡಿ ಅವರು ನಿಮ್ಮ ಹತ್ರ ಮಾತಾಡ್ತೀವಿ ಅಂತಂದಿದ್ದಕ್ಕೆ ನಾನು ಕಾಲ್ ಮಾಡಿದೆ. 1 ನಿಮಿಷ ನೀವು ಲೈನ್ನಲ್ಲಿರಿ, ಅವ್ರು ಕಾನ್ಫರೆನ್ಸಲ್ಲೇ ಹಾಕಂತೀನಿ ಅಂತ ಹೇಳಿ ಅವ್ರು ಕೇಳಿದರು. ಆಯಿತು ಅಂತ ಹೇಳಿದೆ. ಆಮೇಲೆ ಕಾನ್ಫರೆನ್ಸ್ಗೆ ಕನೆಕ್ಟ್ ಮಾಡಿದ ತಕ್ಷಣವೇ ಒಂದು ಸತೀಶ್ ರೆಡ್ಡಿ ಯಾರು ಅಂತ ಕೇಳ್ದ. ಅಲಿನ ಮಾತಾಡೋದು ಅಂತ ಕೇಳ್ದ. ಹೌದು ನಾನು ಅಲಿಖಾನ್ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ ತಕ್ಷಣವೇ ಅವನು ತೆಲುಗುದಲ್ಲಿ ಅವಾಚ್ಯ ಶಬ್ದಗಳಿಂದ ನನಗೆ ಬೈದ. ನಾನು ಬೈದೀನಿ ಅವಾಚ್ಯ ಶಬ್ದಗಳಿಂದ. ಆಮೇಲೆ ಕಾಲೆಲ್ಲ ರೆಕಾರ್ಡ್ ಮಾಡ್ಕೊಂಡಿನಿ. ಆ ಕಾಲ್ ರೆಕಾರ್ಡ್ ಮಾಡಿದ್ದು ಪೆನ್ ಡ್ರೈವಲ್ಲಿ ಹಾಕಿ SP ಮೇಡಮ್ ಅವ್ರಿಗೆ ಕಾಪಿ ಕೊಟ್ಟಿದ್ದೀನಿ. ಇದು ಕಂಪ್ಲೇಂಟ್ ಕಾಪಿ ಕೊಟ್ಟಿದ್ದೀನಿ ಸರ್. ಆ ಮನುಷ್ಯನ ಇವತ್ತುವರೆಗೂ ಮುಖ ಕೂಡ ನೋಡಿಲ್ಲ. ಆ ಮನುಷ್ಯ ಯಾರಂತನೂ ನನಗೆ ಗೊತ್ತಿಲ್ಲ. ನನಗೆ ಯಾವಾಗ ವಲಿಭಾಷಾ ಫೋನ್ ಮಾಡಿ ಕೇಳಿದಾಗ ಆವಾಗೇ ಆ ಹೆಸರು ನನಗೆ ಗೊತ್ತಾಗಿರೋದು. ಅಲ್ಲಿವರೆಗೆ ನಾನು ಅದು ಯಾರಂತನೂ ಗೊತ್ತಿಲ್ಲ ನನಗೆ. ಅದೇ ಈ ಥರ ನನಗೆ ಈ ನಂಬರ್ಗಳಿಂದ ಕರೆ ಮಾಡಿ ನನಗೆ ಅವಾಚ್ಯ ಶಬ್ದಗಳಿಂದ ಬೆದರಿಕೆ ಹಾಕಿದ್ದಾರೆ. ನೀನು ಎಲ್ಲಿದ್ದೀರನೋ ಇವತ್ತು ರಾತ್ರಿ ಬಳ್ಳಾರಿಗೆ, ನಾನು ಎಲ್ಲಿದೆ ಅಂತ ಕೇಳ್ದೆ. ಬೆಂಗಳೂರಲ್ಲಿ ಇದ್ದೀನಿ, ನೀನು ಬಳ್ಳಾರಿಗೆ ಬಾ ಅಂದರೆ ಇವತ್ತು ರಾತ್ರಿಗೆ ಬರ್ತಾಯಿದ್ದೀನಿ ಅಂತ ಹೇಳಿದೆ. ನೀನು ಬಂದ ಮೇಲೆ ನನಗೆ ಫೋನ್ ಮಾಡಬೇಕಂತ ಕೇಳಿ ನನಗೆ ಬೈದ. ನಾನು ಇವತ್ತು ರಾತ್ರಿಗೆ ಬಂದು ಫೋನ್ ಮಾಡ್ತೀನಿ ಅಂತ ಹೇಳಿದೆ. ಆಮೇಲೆ ನಿನ್ನೆ ರಾತ್ರಿ ಬಂದ ಮೇಲೆ ಕೂಡ ನಾನು ಯಾಲ್ಪಿ ವಲಿಭಾಷೆಗೆ ಫೋನ್ ಮಾಡಿದೆ. ಯಾಕಂದರೆ ಅವ್ರ ನಂಬರ್ ನನ್ನ ಹತ್ರ ಇದ್ದಿಲ್ಲ. ಯಾಲ್ಪಿ ವಲಿಭಾಷೆಗೆ ಫೋನ್ ಮಾಡಿ ನಾನು ಬಂದಿದ್ದೀನಪ್ಪ ಮತ್ತು ಹೇಳು ಅಂತ ಹೇಳಿ ನಾವು ಫೋನ್ ಮಾಡಿದೆ. ವಲಿಭಾಷೆ ಅವ್ರ ಫೋನ್ ತೆಗೆದಿಲ್ಲ. ಇಷ್ಟೇ ಸರ್ ನಡೆದಿಲ್ಲ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.